ನೋಡಿ, ಯಾರು ನಿಶ್ಚಕ್ರ ಏಕಾದಶಿ ಮಾಡ್ತಾರೆ, ಉಪವಾಸ ವ್ರತಾದಿಗಳನ್ನು ಮಾಡ್ತಾರೆ, ತುಂಬ ದಿನದಿಂದ ಮಾಡ್ಕೊಂಡು ಬಂದಿದ್ದಾರೆ, ಅನಾಯಾಸವಾಗಿ ಮಾಡ್ತಿರ್ತಾರೆ, ಆ ಏಕಾದಶಿ ದಿನ ಅವ್ರ ಮುಂದೆ ಎಷ್ಟೇ ಆಂಬಡೆ ಕರೀರಿ, ಬೋಂಡ ಕರೀರಿ, ಅವ್ರ ಮನಸ್ಸು ಹೋಗೋದೇ ಇಲ್ಲ. ಯಾಕೆಂದರೆ ಮಾನಸಿಕವಾಗಿ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಯಾರಿಗೆ ಆ ಸ್ಥಿರತೆ ಇಲ್ಲ, ಏಕಾಗ್ರತೆ ಇಲ್ಲ, ಯಾರ ಮನಸ್ಸು ಹೊಯ್ದಾಡ್ತಿರುತ್ತೆ, ಅವ್ರಿಗೆ ಮಾತ್ರ ಪ್ರಾಬ್ಲಮ್. ಹಾಗಾದ್ರೆ ನೀವು ದೇವರ ಪೂಜೆಗೆ ಹೋಗುವಾಗ ದೇವರ ಪೂಜೆ ಅನ್ನುವ ಭಾವನೆ ನಿಮ್ಮ ಮನಸ್ಸಿಗೆ ಬಂದಿತ್ತು ಅಂತಾದರೆ ಅಲ್ಲಿ ವಿಶ್ರಾಂತಿ ಅವಶ್ಯಕತೆಯೇ ಇಲ್ಲ. ಮತ್ತಿನ್ನು ವಾಯುದೇವರ ಮಹಿಮ ಅಷ್ಟೇ ಅಲ್ಲ, ಸಮುದ್ರ ದಾಟುವಾಗ ಮಾತ್ರ ಅವರು ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ ಅಷ್ಟೇ ಅಲ್ಲರಿ, ಜಗತ್ತಿನ ಎಲ್ಲ ಜೀವರ ಒಳಗೆ ಇವರಿದ್ದಾರೆ. ಯಾರು? ಈ ಹನುಮಂತ ದೇವರಿದ್ದಾರೆ.